ಗಿಲ್ಲಿಯವರ ಊರಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅಂತ ಇಂತ ಬಸ್ಸು ಕುಟ್ಕ ಅನ್ಕೊಂಡು ಮದ್ದೂರಿಗೆ ಬಂದು ತಲುಪ್ತು. ಈ ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮೋಸ್ಟ್ಲಿ ಮಳವಳ್ಳಿಗೆ ಹೋಗ್ಬೋದು ಅನ್ಸುತ್ತೆ, ಕೇಳ್ಬಿಡೋಣ. ಇರ್ಬೋದು, ನಾನೀಗ ಮಳವಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ಗಿಲ್ಲಿ ನಟ ಅವರ ಊರಿಗೆ ಹೋಗಲೇಬೇಕು ಅಷ್ಟೇ. ಅಂತೂ ಇಂತೂ ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಬಂದಾಯಿತು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇವತ್ತು ನಾನು ನಮ್ಮ ತುಮಕೂರಿಂದ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಅವರ ಊರಾದ ದಡದ್ಪುರಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಹೋಗುವ ದಾರಿ ಮಧ್ಯದಲ್ಲಿ ನಾನು ಯಾವ ಬಸ್ಸಲ್ಲಿ ಹೋಗ್ತೀನಿ, ದಡದ್ಪುರಕ್ಕೆ ಹೇಗೆ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಗಿಲ್ಲಿಯವರ ಊರಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಅವರೆಲ್ಲರ ಒತ್ತಾಸೆಯ ಮೇರೆಗೆ ನಾನಿವತ್ತು ಗಿಲ್ಲಿ ನಟ ಅವರ ಊರಿಗೆ ಹೋಗ್ತಾ ಇದ್ದೀನಿ, ದಡದ್ಪುರಕ್ಕೆ. ಬನ್ನಿ ಹೋಗೋಣ. ಈಗ ನಮ್ಮ ತುಮಕೂರಿಂದ ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಮದ್ದೂರಿಗೆ ಹೋಗಿ ಇಳಿತೀನಿ. ಇದರ ನಡುವೆ ಏನೇನಾಗುತ್ತಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಅಂಕಲ್, ಇವತ್ತು ನಾನು ಗಿಲ್ಲಿಯವರ ಊರಿಗೆ ದಡದ್ಪುರಕ್ಕೆ ಹೋಗ್ತಾ ಇದ್ದೀನಿ ಅಂಕಲ್. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಅಂಕಲ್. ನಾನು ಮೈಸೂರು ಬಸ್ಸಲ್ಲಿದ್ದೀನಿ. ನಮ್ಮ ತುಮಕೂರಿಂದ ಮದ್ದೂರಿಗೆ 117 ರೂಪಾಯಿ ಬಸ್ ಟಿಕೆಟ್. ತುಮಕೂರಿಂದ ಮೈಸೂರಿಗೆ ಹೋಗೋ ಬಸ್ಸು ಫುಲ್ ರಶ್ ಆಗಿದೆ. ನೋಡೋಣ ಕುಣಿಗಲ್ಲಲ್ಲಿ ಏನಾದರೂ ಸೀಟ್ ಸಿಗ್ಬೋದು. ಅಂತೂ ಇಂತೂ ಈಗ ಕುಣಿಗಲಲ್ಲಿ ನಮಗೆ ಸೀಟ್ ಸಿಕ್ತು. ಇನ್ನು ಮುಂದೆ ಅದು ಹುಲಿಯೂರು ದುರ್ಗ ಬರುತ್ತೆ. ಪ್ರತಿ ಶನಿವಾರ ಹುಲಿಯೂರು ದುರ್ಗದಲ್ಲಿ ಸಂತೆ ನಡೆಯುತ್ತೆ. ಬನ್ನಿ, ನಾನು ನಿಮಗೆ ಮುಂದೆ ಹುಲಿಯೂರು ದುರ್ಗ ತೋರಿಸ್ತೀನಿ. ಏನು ಗುರು, ಹೋದ್ಮೇಲೆ ಕುಣಿಗಲಲ್ಲಿ ಟಿಫನ್ಗೆ ಹಾಕ್ಬಿಟ್ರು. ಇಲ್ಲೊಂದು 1/4 ಗಂಟೆ ವೇಸ್ಟ್. ಇನ್ನೂ ಲೇಟ್ ಆಗುತ್ತೆ ಹೋಗೋದಕ್ಕೆ. ಹಂಗಾದ್ರೆ ನೀವೀಗ ನೋಡ್ತಾ ಇರೋದು ಕುಣಿಗಲ್ ಕೆರೆ. ಮೂಡಲ್ ಕುಣಿಗಲ್ ಕೆರೆ ನೋಡೋ ಕೊಂದೈ ಭಾಗ. ಮೂಡಿ ಬರ್ತಾನೆ ಚಂದಿರಾಮ ತನಂದನು, ಮೂಡಿ ಬರ್ತಾನೆ ಚಂದಿರಾಮ. ಇದೇ ನೋಡಿ ಹುಲಿಯೂರು ದುರ್ಗದ ಶನಿವಾರದ ಸಂತೆ. ನಾನು ಬೆಳಿಗ್ಗೆ ಹೋಗಿದ್ರಿಂದ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿಂದ ನಾವೀಗ ಹುಲಿಯೂರು ದುರ್ಗದ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ ಹೊರಟೇ ಬಿಡ್ತು ನೋಡಿ. ಅಲ್ಲೆಲ್ಲೇ ಮದ್ದೂರಲ್ಲಿ ಈ ಅಣ್ಣ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ನೋಡ್ರಿ, ಈ ಅಣ್ಣ ಹೋಗೋರಿಗೂ ಬರೋರಿಗೂ ಹೋಗಿ 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 ಅಂಥೇಳಿ ನಮ್ಮ ಒಂದು ಟ್ರಾಫಿಕ್ ಸಿಗ್ನಲ್ನ ತೋರಿಸ್ತಾ ಇದ್ದಾರೆ. ಈ ಅಣ್ಣನ ಕೈಯೇ ನೋವಾಗಲ್ಲ ಕಣ್ರಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೋಗಿ ಹೋಗಿ ಅಂತಲೇ ಇರ್ತಾರೆ. ಇಲ್ಲಿಂದ ನಾವೀಗ ಮದ್ದೂರಲ್ಲಿ ಕಾವೇರಿ ನದಿ ಹರಿತಾ ಇರೋದನ್ನ ನೋಡ್ರಿ, ಕಣ್ತುಂಬ್ಕೊಳ್ರಿ. ಇಲ್ಲೀಗ ನೀವು ನೋಡ್ತಾ ಇರೋದು ಸತ್ಯಾಗ್ರಹ ಸೌಧ ಅಂತ. ಇದು ಮದ್ದೂರಲ್ಲಿದೆ. ತುಂಬ ಚೆನ್ನಾಗಿದೆ ಈ ಸೌಧ. ನಮ್ಮ ಬಸ್ಸು ಈಗ ಮದ್ದೂರಿನ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದೆ. ಮದ್ದೂರಿಂದ ಹೋಗ್ತಾ ಇರೋ ಬಸ್ಸುಗಳು ನೀವು ನೋಡ್ತಾ ಇರ್ಬೋದು. ನಮ್ಮ ಡ್ರೈವರ್ ಅಣ್ಣ ತುಮಕೂರಿಂದ ಮದ್ದೂರಿಗೆ ಸೇಫಾಗಿ ಕರ್ಕೊಂಡು ಹೋಗಿದ್ರೆ ತುಂಬ ಧನ್ಯವಾದಗಳಣ್ಣ. ಬಸ್ ಏನೋ ಬ್ರೇಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ನಿಧಾನಕ್ಕೆ ಬಂದ. ಟೈಮ್ ಆಗೋಯ್ತು, 2.5 ಗಂಟೆ ಆಯಿತು ನಾವು ತುಮಕೂರಿಂದ ಮದ್ದೂರಿಗೆ ಬರೋದಕ್ಕೆ. ಮೈಸೂರಿಗೆ ಹೋಗ್ತಾ ಇಲ್ಲ ಬಸ್, ಇದು ಇಲ್ಲೇ ಸ್ಟಾಪ್ ಮಾಡಿದ್ರು. ಅಂತೆ ಇಂತ ಬಸ್ಸು ಕುಟ್ಕ ಅನ್ಕೊಂಡು ಮದ್ದೂರಿಗೆ ಬಂದು ತಲುಪ್ತು. ನೋಡೋಣ, ಈ ಮದ್ದೂರಿಂದ ಈಗ ನಾವು ಮಳವಳ್ಳಿ ಬಸ್ ಹಿಡಿಬೇಕು. ಯಾಕಂದರೆ ಗಿಲ್ಲಿ ನಟವರ ಊರಿಗೆ ಹೋಗ್ಬೇಕಂದ್ರೆ ಮಳವಳ್ಳಿಗೆ ಹೋಗಬೇಕು. ನೋಡೋಣ ಸೀಟು ಅಂದರೆ ಇದು ಕೊಡ್ತೀರಾ? ಕೊಡ್ತೀನಿ, ರಿಪೋರ್ಟ್ ಕೊಡ್ತೇನೆ. KSRTC ಇರುತ್ತೆ ನಿಮಗೆ? ಅದಕ್ಕೇನಾಗುತ್ತೆ? ಏನಾಗಲ್ಲ, ಎಕ್ಸ್ಪ್ರೆಸ್ ನೋಡುತ್ತೆ ಗಾಡಿ ಬಿಡಿಸಿಡಮ್ಮ. ಈ ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮೋಸ್ಟ್ಲಿ ಮಳವಳ್ಳಿಗೆ ಹೋಗ್ಬೋದು ಅನ್ಸುತ್ತೆ, ಕೇಳ್ಬಿಡೋಣ. ಸರ್, ಇದು ಮಳವಳ್ಳಿ ಹೋಗುತ್ತಾ ಬಸ್ಸು? ಹೋಗುತ್ತಾ? ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಮಳವಳ್ಳಿಗೆ ಹೋಗುತ್ತಂತೆ.
ಎಷ್ಟು KSRTC ಬಸ್ ಹೋಯ್ತಲ್ಲ BMTC ಬಸ್ ಎಷ್ಟೊತ್ತಾಗುತ್ತೆ ಸರ್ ಇಂತ ಹೋಗೋದಕ್ಕೆ? ಹಾಫ್ ಅನ್ ಅವರ್ ಆಗ್ಬೋದು. ಮದ್ದೂರಿಂದ ಕೊಳ್ಳೇಗಾಲಕ್ಕೆ 40 ರೂಪೀಸ್ ಟಿಕೆಟ್. ಈಗ ಕೊಳ್ಳೇಗಾಲ ಬಸ್ ತಂದ್ಕೊತಿದ್ದೀನಿ. ಇದು ಮಳವಳ್ಳಿಗೆ ಹೋಗುತ್ತಂತೆ. ಬನ್ನಿ, ಮಳವಳ್ಳಿಯಿಂದ ದಡಪುರಕ್ಕೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು, ಇಲ್ಲ ಹೆಂಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಇಲ್ಲಿವರ ಮನೆಗೆ ಹೋಗೋದಕ್ಕೆ ತುಮಕೂರಿಂದ ಬಂದಿರೋದು ಸರ್. ಆ್ಯಕ್ಚುಲಿ ಇಲ್ಲಿ ಪರವಾಗಿ ಸುಮಾರು ರಿವ್ಯೂ ಮಾಡಿದೆ ಎಲ್ಲ ಕಡೆ ಹೋಗಿ ಕರ್ನಾಟಕಾದ್ಯಂತ. ಅದಕ್ಕೆ ಫೈನಲ್ ಒಂದು ಅವ್ರ ಊರಿಗೂ ಬಂದುಬಿಟ್ರೆ, ಲಾಸ್ಟ್ ಟೈಮ್ ಒಂದು ಸರಿ ಮದ್ದೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮೈಸೂರೆಲ್ಲ ರಿವ್ಯೂ ಮಾಡಿದ್ದೆ. ಬಟ್ ಅವತ್ತು ಹೋಗೋಣ ಅಂತ ಕೊಳ್ಳೇಗಾಲ ಬಸ್ ಹತ್ತಿದೆ. ಅವೆಲ್ಲ ಮುಗ್ಸೋಕ್ಕಾಗಲ್ಲ ಅಂಥೇಳಿ ಅದನ್ನು ಡ್ರಾಪ್ ಮಾಡಿದೆ. ಬಟ್ ಇವತ್ತು ಇದನ್ನು ಹೋಗಿ ಬಂದುಬಿಟ್ರೆ ನಾನು ರಿವ್ಯೂ ಮಾಡೋದಕ್ಕೆ ಒಂದು ಫೈನಲ್ ಎಂಡ್ ಕೊಡ್ಬೋದು ಅಂತೇಳಿ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿನ ಹೇಗಿದೆಯೋ. ಬಿಸಿ ಇರ್ತಾರೆ ಅವರಿರಲ್ಲ, ಗಿಲ್ಲಿ ಅವರಿಲ್ಲ. ಅವ್ರ ತಂದೆ ತಾಯಿ ಮತ್ತು ಅವ್ರ ಊರಲ್ಲಿರೋ ಸ್ಥಳೀಯರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಶನಿವಾರ ಭಾನುವಾರ ಫುಲ್ ಜನ ಇರ್ತಾರೆ. ಮಾದೇಶ್ವರ ಬೆಟ್ಟ ಊರ ಕಡೆ ಹೋಗೋರು 3 ದಿನ ರಜೆ ಇರಲ್ಲ ಸರ್. ನಾಳೆ ಸೋಮವಾರ ಇದೆ, ಅದಕ್ಕೋಸ್ಕರ ಜನ ಹೋಗ್ತಾರೆ ಜಾಸ್ತಿ ಅಂದ್ಬಿಟ್ಟು BMTC ಬಸ್ನ ಅದೇ ಅನ್ಕೊಂಡೆ ನಾನು. ಇನ್ನೊಂದು KSRTC ಬಸ್ ಫುಲ್ ರಶ್ ಆಗುತ್ತೆ, ಕಮ್ಮಿ ಇದೆ, ಅದಕ್ಕೋಸ್ಕರ BMTC ಬಸ್ ಬಿಟ್ಟಿದ್ದಾರೆ. ಹೌದು, ಲಾಸ್ಟ್ ಟೈಮ್ ನಾನು ಒಂದು KSRTC ಬಸ್ ಹತ್ತಿದೆ, ಫುಲ್ ರಶ್. ಅಯ್ಯೋ, ಇದಕ್ಕಿಂತ ನೋಡ್ಬೇಕಾಗಿತ್ತು. ಇನ್ನು 6 ಗಂಟೆ ಸ್ವಲ್ಪ 5:15 ಮೇಲೆ ನೋಡಿ ಬಸ್ ಹತ್ತಕ್ಕೆ ಆಗಲ್ಲ. ಫುಲ್ ಎಲ್ಲ ಜನ ಫುಲ್ ಕ್ರೌಡ್ ಜಾಸ್ತಿ. ಬೆಂಗಳೂರಿಂದ ಬರ್ತಾರಲ್ಲ ಜನ, 3 ದಿನ ರಜೆ ಇದೆಯಲ್ಲ, ಅದಕ್ಕೋಸ್ಕರ BMTC ಬಸ್ ಬಿಟ್ಟಿದ್ದಾರೆ. ಬಟ್ ಫ್ರೀ ಆಗೋದು ಇವತ್ತು ನಿಮ್ಗೆ ಆರಾಮಾಗಿ ಇದು ಮಾಡ್ಬೋದು. ಇಲ್ಲ ನಿಮ್ಗೆ ಮಾಡೋಕ್ಕಾಗಿಲ್ಲ, ತುಂಬ ರಶ್ ಇದೆ. ಆ ಬಿಡದಿ ಹತ್ರ ಬಸ್ ಹತ್ತಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಯಾಕಂದರೆ ಟೊಯೋಟಾ ಕಂಪನಿ, ಹೌದು, ಟೊಯೋಟಾ ಟೆಕ್ನೋಪಾರ್ಕ್, ಆಟೋ ಪಾರ್ಟ್ಸ್, ಜಾಲಿವುಡ್, ಹೌದು ಜಾಲಿವುಡ್, ಅವೆಲ್ಲ ಕವರ್ ಆಗ್ಬಿಡುತ್ತೆ. ಜನಗಳೆಲ್ಲ ಊರಿಗೆ ಹೋಗಿ ಬರೋರು. ಈ ಕಡೆ ಮೈಸೂರು, ಚಾಮರಾಜನಗರ ಜನ ಜಾಸ್ತಿ ಆಗುತ್ತೆ. ಅದಕ್ಕೆ ಇವೆಲ್ಲ ಸಿಟಿ ಬಸ್ ಬಿಟ್ಟಿದ್ದಾರೆ. ಇದು ಹೋಯ್ತದೆ ಇವಾಗ. ಆಮೇಲೆ ಜಾಲಿವುಡ್ ಪಕ್ಕನೇ ಇರೋದು, ಅಲ್ಲಿ ಕೆಲಸ ನೀವಾ? ಹೌದಾ? ಹಂಗಾರೆ ಫುಲ್ ಕ್ರೌಡ್ ಇತ್ತು ಅನ್ಸುತ್ತೆ. ಫುಲ್ ಕ್ರೌಡ್. ಹುಸಿ ಜನ, ಹುಸಿ ಬೈಕ್ಗಳು, ಸ್ಲಿಪ್ಪರ್ಗಳು ಇನ್ನೂ ಅಲ್ಲಿ ಜನಗಳದ್ದು ಸ್ಲಿಪ್ಪರ್ಗಳೆಲ್ಲ ಜನ ಹೊಸ ಜಾಸ್ತಿ ಇರಲ್ಲ ಸರ್. ಫಸ್ಟು ಫಿಲಿಮ್ ಸಿಟಿದಾಗ ಜನನ ಬಿಡ್ತಾಯಿದ್ರು ಒಳಗಡೆ. ಇದು ಬೇರೆಯವ್ರು ತಗೊಂಡಿರೋದು ಈಗ ಜಾಲಿವುಡ್. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇದೆ. ಇದು ಸರಿ ಬಿಗ್ ಬಾಸ್ ಎಲ್ಲ ಒಳಗಡೆ ಎಲ್ಲ ಬಿಡ್ತೀವಿ ನೋಡೋಕ್ಕೆ. ಬಿಗ್ ಬಾಸ್ ಹೊರಗಡೆ ಹೋಗಿದ್ದೀರಾ? ಹೊರಗಡೆ, ಬಟ್ ಒಳಗಡೆ ಬಿಡಲ್ಲ, ಹೊರಗಡೆ ಅಷ್ಟೇ. ಅಂದರೆ ಪಾರ್ಟಿಗಳು ಫಂಕ್ಷನ್ ನಡೀತಾವಲ್ಲ ಗ್ರೌಂಡ್ ಅಲ್ಲಿ ಮಾಮೂಲಿ ಅಗ್ನಿಸಾಕ್ಷಿ ಧಾರಾವಾಹಿಗಳು, ಅಗ್ನಿಸಾಕ್ಷಿ ಅವೆಲ್ಲ ನೋಡ್ಬೋದು. ಬಿಡ್ತೀರ ಅವಾಗ. ಯಾವಾಗ ಈಗ ಜಾಲಿವುಡ್ ಆಯಿತು ಅವಾಗಿಂದ ಸ್ವಲ್ಪ ಟಿಕೆಟ್ ಮುಖಾಂತರ ಹೋಗ್ಬೇಕು. ಅವಾರ್ಡ್ಗಳು ಕೊಡ್ತಾರಲ್ಲ, ಅವಾರ್ಡ್ ಫಂಕ್ಷನ್ಸ್ ಅವೆಲ್ಲ ಅಲ್ಲಿ ಜಾಲಿವುಡ್ಡಲ್ಲಿ ಗ್ರೌಂಡ್ ಮಾಡಿ ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಇದು ಮಾಡ್ತಾರೆ. ಇಲ್ಲಿ ನಾವು ಇಲ್ಲಿ ನೋಡ್ರೆ ಇದು ಜಾಲಿವುಡ್ ಎಲ್ಲ ಅನಿಸುತ್ತೆ, ಆ ರೀತಿ ಅನಿಸುತ್ತೆ. ಸರ್, ಕೊಳ್ಳೇಗಾಲದಿಂದ ಮಾದೇಶ್ವರ ಬೆಟ್ಟಕ್ಕೆ 100 ಚಿಲ್ಲರೆ. ಕೊಳ್ಳೇಗಾಲದಿಂದ 100 ಚಿಲ್ಲರೆ ಇದೆಯಾ? ಅಂದರೆ ಒಂದು 3 hours ಬೇಕಾಗುತ್ತೆ. 3 hour 4 hour ಆಗುತ್ತೆ ಜರ್ನಿ. ಅಷ್ಟು ಬೇಗ 2 ಗಂಟೆ 2 ಹೌದಾ? ಈವನ್ ಸರ್ ನಾನ್ ಸ್ಟಾಪ್ ಗಾಡಿಗಳು ಬೇಜಾನಿದೆ ಬೆಟ್ಟಕ್ಕೆ. ಬೇಜನ್ ಬಸ್ ಇದೆ, ನಾನ್ ಸ್ಟಾಪ್ ಗಾಡಿಗಳು ನೋಡಿ. ನಮ್ಮ ಮದ್ದೂರಿಂದ ಏನಾದರೂ ಕೊಳ್ಳೇಗಾಲಕ್ಕೆ ಹೋದರೆ ಕೊಳ್ಳೇಗಾಲದಿಂದ ಮಾದೇಶ್ವರ ಬೆಟ್ಟಕ್ಕೆ ಸುಮಾರು ಬಸ್ ಅಂತ ಹೇಳಿದ್ರು. KSRTC KM ಬಸ್ ನಿಲ್ದಾಣ. KM ನೋಡಿ. ನೋಡ್ತಾ ಇರ್ಬೋದು, ನಾನೀಗ ಮಳವಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ದೀನಿ. ಇಲ್ಲಿಂದ ಗಿಲ್ಲಿ ನಟ ಅವರ ಊರಿಗೆ ಬಸ್ಸಲ್ಲಿ ಹೋಗೋದು ಅಥವಾ ಆಟೋದಲ್ಲಿ ಹೋಗೋದು ಗೊತ್ತಿಲ್ಲ. ನೋಡೋಣ, ಹೇಳೋಣ ಬನ್ನಿ. ಇಲ್ಲೇನು ಹೋಗಲೇಬೇಕು, ಬಂದುಬಿಟ್ಟಿದ್ದೀವಿ. ಆಟೋದಲ್ಲಾದರೂ ಹೋಗಲೇಬೇಕು, ಬಸ್ಸಲ್ಲಾದರೂ ಹೋಗಬೇಕು, ಹೆಂಗಾದರೂ ಹೋಗಬೇಕು. ಒಟ್ಟು ಗಿಲ್ಲಿ ನಟ ಅವರ ಊರಿಗೆ ಹೋಗಲೇಬೇಕು ಅಷ್ಟೇ.
ಕೇಳೋಣ ಬನ್ನಿ ದಡದ್ಪುರಕ್ಕೆ ಹೇಗೆ ಹೋಗ್ಬೇಕು ಅಂತ. ಸರ್ ದಡದ್ಪುರಕ್ಕೆ ಹೇಗೆ ಹೋಗೋದು? ಇಲ್ಲಿವರೆಗೆ ದಡಪುರಕ್ಕೆ ಮಳವಳ್ಳಿ ರೋಡ್ ಸರ್ ಅದು. ಅಲ್ಲಿ ಕೌಂಟ್ರಲ್ಲಿ ಇವರು ಇದ್ದಾರೆ, ಯಾರು ಟಿ ಸಿ ಇದ್ದಾರೆ. ಟಿ ಸಿ ಕೇಳಿ ಎಷ್ಟು ಗಂಟೆಗೆ ರೂಟ್ ಇಲ್ಲಿ ಆಟೋಗಳು ಇದ್ದಾವ? ಇದೆ ಸ್ವಲ್ಪ ದೂರ ಆಗುತ್ತೆ, ಆಟೋದಲ್ಲಿ ಹೋಗ್ಬೋದು. ದಡಪುರದಲ್ಲಿ ಟಿ ಸಿ ಕೇಳಿ ವಯಾ ಕನಕಪುರ ರೋಡ್ ಹೋಗುತ್ತೆ. ಕನಕಪುರ ರೋಡಾ? ಅವ್ರು ಹೇಳ್ತಾರೆ ಎಷ್ಟು ಗಂಟೆಗೆ ಬಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಅಲ್ಲಿ ಹೇಳ್ಕೊಂಡು ಅವ್ರಿಗೆ ಬಂದಿದ್ದಾರೆ ಹೌದು? ಇಲ್ಲ ಅವರಿಲ್ಲ ಸರ್, ಅವರಿಲ್ಲ. ಬಟ್ ನಾನು ಅವರ ಬಗ್ಗೆ ರಿವ್ಯೂಸ್ ಎಲ್ಲ ಮಾಡಿದ್ದೆ ಎಲ್ಲ ಕಡೆ ಹೋಗಿ. ನಾವು ಒಂದು ಫೈನಲ್ ಎಂಡ್ ಮಾಡಿಬಿಡೋಣ ಅವ್ರ ಊರಿಗೆ. ಅವ್ರು ಇಲ್ಲದ ಪರವಾಗಿಲ್ಲ, ಅವ್ರ ಅಪ್ಪ ಅವ್ರ ಅಮ್ಮ ಮೀಟಾಗಿ ಹೋಗೋಣ, ಫೈನಲ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಅದನ್ನು ಕೇಳೋಣ ಸರ್. ಇಲ್ಲಿಯವರು ದಡದ್ಪುರ ಬನ್ನಿ ಸರ್. ಎಷ್ಟು ಹೇಳಿ ಏನಂತ? ಸರ್ 200 rupees. ಓ ಏನು ಸರ್ 200? ಅದಕ್ಕೆ ಇನ್ನೇನು ಜೈ ಸರ್ ಇಲ್ಲಿಂದ ಎಷ್ಟು 1 ಕಿಲೋಮೀಟ್ರ್ ತೋರಿಸುತ್ತೆ? 1 ಕಿಲೋಮೀಟ್ರ್ ದುಡ್ಡೇ ಕೊಡ್ಬೇಡಿ ಸರ್. ಹೌದಾ? 1 ಕಿಲೋಮೀಟ್ರ್ ಅಲ್ಲ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? ಕರೆಕ್ಟಾಗಿ 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆಗುತ್ತೆ. ಹೌದಾ? ಬಸವನಗುಡಿ, ಬಸವನಿಂದ ದಡದ್ಪುರ ಹೋಗೋದು ಸರ್ 150. 150 ಅಂತ 180 ಮಾಡ್ಕೊಂಡು ಸರ್ 150 ನೋಡಿ. ಸರ್ ಡ್ರಾಪ್ ಹಾಕ್ಬಿಡುತ್ತಾ 150 ಆಗಲ್ಲ. ನಾನು ಸುಳ್ಳು ಹೇಳ್ಬೇಕು ಸರ್. 200 ರೂಪಾಯಿ ಒಂದು 20-30 ರೂಪಾಯಿ ಕಡಿಮೆ ಮಾಡ್ಕೊಬೇಡ. 150 ನೋಡಿ ಸರ್. ಹೌದಾ? 70 ಕೊಡಿ ಸರ್, ಬನ್ನಿ ಅಷ್ಟೇ. ಸರಿ ಆಯ್ತು. ಈಗ ಯಾಕಂದರೆ ಬಸ್ಗಳು ರೈಟ್ ಟೈಮ್ ಇಲ್ಲ, ಕಾಯಬೇಕು ಬಸ್ಗೆ. ಇನ್ನೇನು ಹೋಗಲೇಬೇಕಲ್ವಾ, ಟೈಮ್ ಆಗುತ್ತೆ ನನಗೆ. ಬನ್ನಿ ಹೋಗೋಣ. ಮನೆ ತೆಗೆಬಿಟ್ಟು ಶ್ರೀ ಪಟ್ಟಲದಮ್ಮನವರ ದೇವಸ್ಥಾನ ನೋಡಿ, ಸಖತ್ತಾಗಿದೆ. ಮೂರನೇದು. ಹಾಂ, ಈಗ 1 ಜನ 3 ರೈಟಾ? ಹಾಂ, ಮೂರನೇದು ರೇಟ್ ತಗೋಬಿಟ್ಟು ಅಲ್ಲಿ ಗಿಲ್ಲಿಯವ್ರ ಮನೆ ಅಂತ ಕೇಳಿ ಯಾರಾದರೂ ಹೇಳ್ತಾರೆ. ಮಾಡ್ಬೇಕಲ್ಲ. ಇಲ್ಲಿಯವರ ರೋಡ್ ಶೋ ಹೋಗಿದ್ದು ಇದೇ ರೋಡಲ್ಲಿ. ಇದು ಆರವಳ್ಳಿ ಕನಕಪುರ ರೋಡ್. ಇದು ಆರವಳ್ಳಿ ಕನಕಪುರಕ್ಕೆ ಹೋಗೋ ರೋಡಲ್ಲಿ ದಡದ್ಪುರ ಬರುತ್ತೆ ನೋಡಿ. ಇಲ್ಲಿಯವರು ಇಲ್ಲೇ ಬಂಡೂರಲ್ಲಿದೆ ಓದಿದ್ದು. ಆ್ಯಕ್ಚುಲಿ ಅವ್ರು ಬೆಂಗಳೂರಲ್ಲಿ ತೋರಿಸ್ತೀನಿ ಏನಾಗೋಯ್ತು ಸರ್. ಇಲ್ಲಿಯವ್ರ ಜೊತೆ ಫೋಟೋ ತಗೊಂಡಿದ್ದಾರೆ. ಆ್ಯಕ್ಚುಲಿ ಇವರು ಅವ್ರ ಫ್ರೆಂಡ್ ಅಂತೆ. ಅದರಿಂದ ದಡದ್ಪುರಕ್ಕೆ ಹೋಗೋ ರೋಡಲ್ಲ ಇಲ್ಲಿಯವರ ಫೋಟೋಸ್ಗೆ ರಾರಾಗಿಸ್ತಾ ನಾವು. ಸ್ಲೋ ಮಾಡಿ, ಎಲ್ಲ ಒಂದು ಕಟೌಟ್ ಇದೆ, ಸ್ಲೋ ಮಾಡಿ ನೋಡಿ ಎಲ್ಲ ಕಡೆ. ನಮಗೆ ಹೋಗ್ಬೋದು. ಓ ಇಲ್ಲಿ ನೋಡಿ, ಗಿಲ್ಲಿ ನಟ ಗೆದ್ದು ಬಾ ಗಿಳಿಯ. ಎಲ್ಲೆಲ್ಲೂ ಗಿಲ್ಲಿ, ಎಲ್ಲೆಲ್ಲೂ ಗಿಲ್ಲಿ, ಎಲ್ಲೆಲ್ಲೂ ಗಿಲ್ಲಿ. ಹಾಂ ಸರ್, ಸ್ಕೂಲಾ? ಹೌದಾ? ಇದೇನಾ ಸರ್? ಸರ್ ಇದೇ ಸ್ಕೂಲಲ್ಲ ಓದಿದ್ದು? ಇದೇ ಸ್ಕೂಲು. ಇದೇ ಸ್ಕೂಲು. ಅಲ್ಲಿದೆ ನೋಡಿ ನೇಮ್, ಸಾರ್ವಜನಿಕ ಪ್ರೌಢಶಾಲೆ ಮುಂದೆ ನೇಮ್. ಇಲ್ಲಿ ವಾವ್, ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು. ಓ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಬಂಡೂರಲ್ಲಿ ಇದೆ ನೋಡಿ, ಸ್ವಲ್ಪ ಮುಂದೆ ಬಂಡೂರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹಾಂ, ನೀವು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಏನು ಐಡಿಯಾ ಕೊಟ್ರಿ ಅವ್ರಿಗೆ? ಈಗ ನಾನು ಗಿಲ್ಲಿ ನಟ ಅವರ ಊರು ದಡದ್ಪುರಕ್ಕೆ ಬರ್ತಾ ಇದ್ದೀನಿ ನೋಡಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದೇ ದಡದ್ಪುರದ ಶ್ರೀ ಬಸವನ ಗುಡಿ ಇದೆ. ಇದೇ ಎಂಟ್ರೆನ್ಸು. ಇಲ್ಲಿಂದಲೇ ನಾವು ಗಿಲ್ಲಿ ನಟ ಅವ್ರ ಊರಿಗೆ ಹೋಗಬೇಕು. ಬನ್ನಿ ಹೋಗೋಣ. ದಡದಪುರ ಬಸವನ ದೇವಸ್ಥಾನಕ್ಕೆ ಜತ್ ಬಂದಾಗ ಮನೆ ದೇವರನ್ನು ಪೂಜೆ ಮಾಡ್ತೀವಿ. ಹೌದಾ ಸರ್? ಓಕೆ. ನಡೀರಿ ಸರ್. ಕ್ರೇಜು ನೋಡಿದೆ ಸೀಲೆ ನೋಡಿ ಸರ್. ಕ್ರೇಜ್ ಅನ್ನೋದಕ್ಕಿಂತ ಅವ್ರ ಆಟ ಸರ್ ಆಗಿತ್ತು ಸರ್. ನಾನು ಹೋಗಿ ಮೈಕ್ ಹಿಡಿದ್ರೆ ಸಾಕು, ನೀವು ಯಾರಿಷ್ಟ? ಗಿಲ್ಲಿ ಮಾಮ ಅಂತ ಹೇಳ್ತೀನಿ ಸರ್. ಇದು ಯಾವ ಊರು ಸರ್? ಇದು ಇದೇ ದಡದ್ಪುರ. ಹೌದಾ? ಓ, ಅಂತೂ ಎಂತೂ ಈಗ ಕೊನೆಗೆ ನಮ್ಮ ಗಿಲ್ಲಿ ನಟವರ ಊರಾದ ದಡದ್ಪುರಕ್ಕೆ ಎಂಟ್ರಿ ಕೊಟ್ಟಾಯಿತು ನೋಡಿ. ತೋರಿಸ್ತೀನಿ.
ಇದೇ ದಡಪುರ. ಬಾ 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 ನಾ ರೆಡಿ. ಗಿಲ್ಲಿಯವ್ರವ್ರಿಗೆ ಯಾವ್ದಮ್ಮ ಇದ ಮನೆ ಸೂಪರ್ ಹಿಟ್ ಸಿನಿಮಾ. ಇವ್ರಿಗೆ ಒಳ್ಳೆ ಪಬ್ಲಿಸಿಟಿ ಆಯಿತು ಸರ್. ಸೂಪರ್ ಹಿಟ್ ಸಿನಿಮಾಗೆ. ಈಗ ನಾವು ಗಿಲ್ಲಿ ನಟ ಅವರ ಮನೆ ಎಲ್ಲಿದೆ ಅಂತ ಹೇಳಿ ಕೇಳಿಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅವ್ರ ಮನೆ ಏನು ಹತ್ರ ಬಂತು ಅನ್ಕೋತೀನಿ. ಇಲ್ಲವ ಗಿಲ್ಲಿಯವ್ರ ಮನೆ, ಗಿಲ್ಲಿ ನಟ ನಟ್ರೆ. ಓ ನೋಡಿ ಇನ್ನೇನು ಹತ್ರ ಬಂತು. ನಮಗೆ ಆಟೋದಲ್ಲಿ ಕರ್ಕೊಂಬಂದಂತಹ ಅಣ್ಣರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಸೇಫಾಗಿ ಕರ್ಕೊಂಡು ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಕರ್ಕೊಂಬಂದಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ನಮ್ಮ ಗಿಲ್ಲಿ ನಟ ಅವ್ರ ಮನೆಗೆ ಬಂದಾಯಿತು. ನೋಡೋಣ ಅವರೆಲ್ಲ ಮಾತಾಡ್ಸ್ಕೊಳ್ಳೋಣ. ಇಲ್ಲಿಗೆ ನನ್ನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನು ಮುಂದಿಂದೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಅವರ ಬಗ್ಗೆ ಏನು ಇಂಟರ್ವ್ಯೂ ಮಾಡ್ತೀನಿ ಅದರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.